ವಾಣಿ ಓ ರಾಣಿ ಸ್ವರ ಸಂಗೀತದ ಓ ರಾಣಿ ಸ್ವರ ಸಂಗೀತದ ಮನ ತಣಿಸೆ ಚಿನ್ಮಯ ಗುಣವೇಣಿ ಮನ ತಣಿಸೆ ಚಿನ್ಮಯ ಗುಣವೇಣಿ ಓ ರಾಣಿ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭಯೋಗದ ಸಿರಿಯೇ ಬಾರಿನ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭಯೋಗದ ಸಿರಿಯೇ ನಯನ ಕಂಗೊಳಿಸುವ ನವಿಲ ಹೂಗರಿಯೇ ನಯನ ಕಂಗೊಳಿಸುವ ನವಿಲ ಹೂಗರಿಯೇ ಕುಣಿತ ಬಾ ತಾಳಕ್ಕೆ ನಲಿಯುತ್ತ ಬಾ ರಾಗದಿ ಸ್ವರ ಗೀತೆ ಆಡಿ ಮೈ ಮರೆಯುವ ಬಾ ಕುಣಿಯುತ್ತ ನಲಿಯುತ್ತ ಜಗವ ನಗಿಸಿ ಆಡುವ ಬಾ ಓ ರಾಣಿ ಸ್ವರ ಸಂಗೀತದ ಓ ರಾಣಿ ಸ್ವರ ಸಂಗೀತದ ಮನ ತಣಿಸೆ ಚಿನ್ಮಯ ಗುಣವೇಣಿ ಮನ ತಣಿಸೆ ಚಿನ್ಮಯ ಗುಣವೇಣಿ ಓ ರಾಣಿ. ಶಶಿ, ಪ್ರಿಯ, ನಿಮ್ಮ ತಂದೆ ಬಲರಾಮದೇವನ ಅಪೇಕ್ಷೆಯಂತೆ ನಿನ್ನನ್ನು ದೊಡ್ಡಪ್ಪ ದುರ್ಯೋಧನನ ಮಗ ಲಕ್ಷ್ಮಣ ಕುಮಾರನಿಗೆ ಕೊಟ್ಟು ಲಗ್ನ ಮಾಡಬೇಕೆಂದು ನಿಶ್ಚಯವಾಗಿತ್ತು. ಆದರೆ ಆತನನ್ನು ವರಿಸಲು ನೀನು ಸಮ್ಮತಿಸಿದ್ದೇನು? ಹಾಗೆ ಆತನನ್ನು ನಾನು ವರಿಸಲು ಸಮ್ಮತಿಸಿ ಬಿಟ್ಟಿದ್ದರೆ ಈ ಶಶಿರೇಖೆಯು ಈ ಸಿಡಿಲ ಮರಿ ಅಭಿಮನ್ಯುವಿಗೆ ಅರ್ಧಾಂಗಿ ಆಗುತ್ತಿದ್ದಳೇನು? ನನ್ನ ಪ್ರಶ್ನೆ ಅದಲ್ಲ ಶಶಿರೇಖ. ನಿನ್ನನ್ನು ಆತನಿಗೆ ಕೊಡುವುದಾಗಿ ಎಲ್ಲ ಏರ್ಪಾಡುಗಳು ನಡೆದಿದ್ದವು. ಅಂದ ಬಳಿಕ ಅದಕ್ಕೆ ಹಿರಿಯರ ಅನುಮತಿಯೊಂದೇ ಸಾಲದು. ವಯಸ್ಸಿಗೆ ಬಂದ ವಧುವರರ ಒಪ್ಪಿಗೆಯೂ ಅತ್ಯವಶ್ಯಕವಲ್ಲವೇ? ಯಾರ ಒಪ್ಪಿಗೆ ಹೇಗಿದ್ದರೆ ಏನು? ನಮ್ಮ ಸಹಾಯಕ್ಕಾಗಿ ನಿಂತ ನನ್ನ ಶ್ರೀಕೃಷ್ಣ ಪರಮಾತ್ಮ ಚಿಕ್ಕಪ್ಪ ಹಾಗೂ ರುಕ್ಮಿಣಿ ದೇವಿಯ ಸಹಾಯ ತಾನೆ ನಮ್ಮ ಲಗ್ನಕ್ಕೆ ಶ್ರೀರಕ್ಷೆ. ಎಂತ ಚಾತುರ್ಯ! ಎಂತಹ ಸೌಂದರ್ಯ ನುಡಿ, ಎಂತಹ ಚಾತುರ್ಯ ನಡೆ, ಎಂತಹ ಸೌಂದರ್ಯ ನುಡಿ, ಎಂತಹ ಚಾತುರ್ಯ ನಡೆ, ಎಂತಹ ಗಾಂಭೀರ್ಯ, ಎಂತಹ ಸೌಂದರ್ಯ.
ಚಾತುರ್ಯ ನಡೆಯಂತಹ ಗಾಂಭೀರ್ಯ ಎಂತಹ ಸೌಂದರ್ಯ ದಪದ ಪಮಗಪ ದಪಗಮ ಗಣೇಶ ದಪಮದ ದ ಪಮಗಪ ದಪಗಮ ಸನಿರಿಸಾಸ ನೀನು ಕೊಂಡಾಡಬೇಕಾಗಿರುವುದು ಮಾವ ಶ್ರೀಕೃಷ್ಣ ಅತ್ತೆ ರುಕ್ಮಿಣಿ ದೇವಿಯರನ್ನು ಮಾತ್ರವಲ್ಲ ಶಿಷ್ಯರೇ. ನಿನ್ನನ್ನು ಮದುವೆ ಮನೆಯಿಂದ ಮಾಯಾವೇಶದಿಂದ ಅಪಹರಿಸಿ ತಂದು ನನಗೆ ವಿವಾಹ ಮಾಡಿಸಿದನಲ್ಲ ನನ್ನ ದೊಡ್ಡಪ್ಪ ಭೀಮಪುತ್ರ ಘಟೋದ್ಗಜ, ಆತನ ಸಾಹಸವನ್ನು ಕೂಡ ನಾವು ಸ್ಮರಿಸಲೇಬೇಕು. ತಿಳಿಯುತ್ತೆ ಪ್ರೇಯಸಿ? ಕಾರಣವೇನಿರಲಿ, ಹೀಗೆ ಬನ್ನಿ ಪ್ರಿಯ. ಶಶಿರೇಖಾ, ಏನು ಮಾಡುತ್ತಿರುವೆ? ಕುಳಿತುಕೊಳ್ಳಿ ಪ್ರಿಯ. ಪ್ರಿಯತಮೆ, ತಂಗಾಳಿಯು ನೀನು ತಂಗಾಳಿಯು ನೀನು ತಂಗಾಳಿಯು ನೀನು ತಂಗಾಳಿಯು ನೀನು ರಾಗದ ಜೊತೆ ಸಂಗೀತವು ಬೆರೆತರೆ ಹಾಯಾಗಿರಬೇನು ರಾಗದ ಜೊತೆ ಸಂಗೀತವು ಬೆರೆತರೆ ಹಾಯಾಗಿರದೇನು ತಂಗಾಳಿಯು ನೀನು ಸುಂದರಿ ನೀಲಾಂಬರಿ ಹಾಡುಗರಿಗೆ ದರಿ ನಲಿದಾಡೆ ಮಯೂರಿ ಮಯೂರಿ ನೀ ನಗುತ್ತಿರ ಕ್ಷೀರಾಮೃತ ಸವಿದಂತೆ ನನಗಿಂದು ನೀ ನಗುತ್ತಿರ ಕ್ಷೀರಾಮೃತ ಸವಿದಂತೆ ನನಗಿಂದು ತಂಗಾಳಿಯು ನೀನು ಅರಿಯದೆಲೆ ಮನದೊಳಗೆ ದುರುಳ ಕೌರವರು ಬಂಧಿಸಿ ಸೆಳೆ ತಂದು ಕಾರಾಗೃಹದಲ್ಲಿರಿಸಿ ಅಗಳಗಳನ್ನ ಬನ್ನು ಗಿಡಿ ಮಾಡಿ ನಿನಗುಣಿಸಿ ಮಡಿದರು ನಿನ್ನ ಸಹೋದರರು.
ಮಡಿದವರಿಗಾಗಿರೋದಿಸದೆ ಶಕುನಿ ಅಂದುಗೈದ ಶಬದವೇನಾಯಿತೋ ಶಬದವೇನಾಯಿತೋ ಶಬದವೇನಾಯಿತೋ. ಈ ಸೌಬಲರಾಜ ಶಕುನಿಯ ಆಶ್ವಾಸನೆಯನ್ನು ಅಲ್ಲಗೆಳೆಯುತ್ತಿರುವ ಆದಮ ಮರಳುಗಳೇ ಸದ್ದು. ಏನೀ ಕುಕ್ಷಿ ಬಗೆಯ ಕುಹಕ ಕಂಟಕದ ಕರ್ಕಶ ಕೇಕೆ. ಏನೀ ಪ್ರಳಯಗ್ನ ಜ್ವಾಲೆಯನ್ನೇ ಪ್ರಚೋದನಗೊಯ್ಯುತ್ತಿರುವ ಪ್ರಳಯ ಮಾರುತದ ತಾಂಡವ. ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷೀಕತೆಯ ಪ್ರವೀಣ, ಮಾತ್ಸರ್ಯದ ಮಹಾ ನಿಪುಣ ಈ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ದುರ್ಯೋಧನ, ದುರ್ನೀತ, ದುರ್ಜಾತ, ದುರುಳ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳು ನನ್ನ ಗಾಂಧಾರ ವಂಶೋದ್ಧಾರ ಕುರುಹಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತರನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಪ್ಪ, ನನ್ನ ಗುಂಡಿಗೆಯು ನಡುಗುತ್ತಿರುವುದು, ನನ್ನ ಕೈ ಕಾಲುಗಳೇ ಕಂಪಿಸುತ್ತಿರುವವು. ದುರ್ಯೋಧನ, ಅಂದು ನನ್ನ ಹತಭಾಗ್ಯ ಸಹೋದರರಿಗೆ ದಿನಕ್ಕೊಂದು ಹಿಡಿ ಅನ್ನ, ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆ. ನನ್ನ ಸಹೋದರರು ಅದನ್ನೆಲ್ಲವನ್ನೂ ನನಗಿರಿಸಿ ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಹತರಾದರು. ಅಂದು ಹತರಾದ ದಾಳಗಳಿಂದ ರಚಿಸಲ್ಪಟ್ಟ ದಾಳಗಳು ಇವು ಮುರುಳೆ ದಾಳಗಳು. ದಾಳಗಳಲ್ಲವ ಮರುಳೆ ಇವುಗಳು ದಾಳಗಳಲ್ಲವೋ. ದಾಳಗಳಲ್ಲವ ಮರುಳೆ ಇವುಗಳು ದಾಳಗಳಲ್ಲವೋ. ಜನ್ಮದಾತನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು, ಜನ್ಮದಾತನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು, ಅನುಜರ ದೇಹದ ಮೂಳೆಗಳು ದಾಳಗಳಲ್ಲವ ಮರುಳೆ ಇವುಗಳು ದಾಳಗಳಲ್ಲವೋ. ನನ್ನ ತಂದೆ ತಮ್ಮಂದಿರಗೋಳು ಮುಂದೆ ನಿನ್ನ ಕುರುವಂಶವೇ ಆಳು. ನನ್ನ ತಂದೆ ತಮ್ಮಂದಿರಗೋಳು ಮುಂದೆ ನಿನ್ನ ಕುರುವಂಶವೇ ಆಳು. ಕಾಳ ಸರ್ಪವನ್ನು ತುಳಿದೆಪ್ಪರಿಸಿ ಕೂಳ ಕೌರವನೇ ಕೇಳು. ನಾಳೆ ನಡೆಯುವ ಘೋರ ಕಾಳದಲ್ಲಿ ಕೌರವರಣಗಳ ಸಾಲು ಸಾಲು ಸರ್ಪ ಕಿರೀಟವ ಧರಿಸಿ ದರ್ಪದಿ ಮೆರೆಯುವ ಧೂಳನೆ ಕೇಳು. ಸರ್ಪ ಕಿರೀಟವ ಧರಿಸಿ ದರ್ಪದಿ ಮೆರೆಯುವ ಧೂಳನೆ ಕೇಳು. ಗದಾ ಯುದ್ಧವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ಗದಾ ಯುದ್ಧವನ್ನೇರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ ತೀರ್ಪುಗಾರ ಶ್ರೀಕೃಷ್ಣನ ಎದುರು ಕರ್ಮಾಂಗದಿ ನಿನ್ನ ತೊಡೆಯನ್ನು ಮುರಿಸಿ. ತೀರ್ಪುಗಾರ ಶ್ರೀಕೃಷ್ಣನ ಎದುರು ಕರ್ಮಾಂಗದಿ ನಿನ್ನ ತೊಡೆಯನ್ನು ಮುರಿಸಿ. ಮರ್ಮಾಂಗದಿ ನಿನ್ನ ತೊಡೆಯನ್ನು ಮುರಿಸಿ.
ದಾಳಗಳಲ್ಲವೋ ಮರುಳೇ ಇವುಗಳು ದಾಳಗಳಲ್ಲವೋ, ದಾಳಗಳಲ್ಲವೋ ಮರುಳೇ ಇವುಗಳು ದಾಳಗಳಲ್ಲವೋ, ಜನ್ಮದಾತ ನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು, ಜನ್ಮದಾತ ನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು, ಅನುಜರ ದೇಹದ ಮೂಳೆಗಳು, ಮೂಳೆಗಳು ಮೂಳೆಗಳಲ್ಲವೋ ಮರುಳೇ ಇವುಗಳು ದಾಳಗಳಲ್ಲವೋ, ದಾಳಗಳಲ್ಲವೋ ಮರುಳೇ ಇವುಗಳು ದಾಳಗಳಲ್ಲವೋ. ಆ ದಾರುಣ್ಯ ದೃಶ್ಯವು ನನ್ನೀ ಶ್ರುತಿಪಟಲದಿಂದಳಿಯದೆ ಉಳಿದು ನಿರಂತರ ಬಡಭಗ್ನ ಜ್ವಾಲೆಯಲ್ಲಿ ನೊಂದು ಬೆಂದು ಕೃಶವಾಗಿದ್ದೇನೆ. ಈ ನನ್ನ ದೇಹವನ್ನು ಹಣು ಹಣುವಾಗಿ ತುಂಡರಿಸಿದರು ಸೇಡು, ಸೇಡಿಗೆ ಸೇಡು, ರಕ್ತ ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಹೊರತಾಗಿ ಮತ್ತಾವ ಆಸೆ ಆಕಾಂಕ್ಷೆಯೂ ನನ್ನನ್ನರಿಸಲ ಸಾಧ್ಯ, ಮತ್ತಾವ ಆಸೆ ಆಕಾಂಕ್ಷೆಯೂ ನನ್ನ ಅರಿಸಲ ಸಾಧ್ಯ. ದುರ್ಯೋಧನ ದುಷ್ಟ ದುರ್ವಿಧಿಯ ಹಟ್ಟಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆ 99 ಮಂದಿ ಸಹೋದರರನ್ನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತರಿಂದ ಓಲೈಸಿಕೊಂಡು ರಾಜ್ಯಭಾರ ಮಾಡಬಹುದು. ರಾಜಮಾರ್ಥಾಂಡ ಗಾಂಧಾರಪುರಾಧೀಶ್ವರ ಶಕುನಿ ಸಾರ್ವಭೌಮರಿಗೆ ಬಹುಬಲ. ರಾಜ್ಯಭಾರ ಮಾಡಬಹುದಾಗಿ, ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾದರು. ಆದರೂ ಚಿಂತೆ ಇಲ್ಲ, ಅಂತೆಯೇ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು, ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯ ನುಡಿಯಂತೆ ಅಡಿಗಡಿಗೆಯೂ ನಿನ್ನ ಅಡ್ಡದಾರಿಗೆಳೆದು ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸುವೆನು. ಹಸಿವುದಾಗ ತಾಳಲಾರೆವು ನಾವು ಅಣ್ಣ. ಹೊಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಹೊಳಬೇಡಿರಿ. ದುರ್ಯೋಧನನ 99 ಸಹೋದರರಿಂದ ನರಕದಲ್ಲಿ ನಿಮ್ಮ ನಿರಂಜನವನ್ನು ಮಾಡಿಸುವೆನು. ದುರ್ಯೋಧನ, ನರಕದ ಭಯಾನಕ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ನಿನಗಾಗುವ ಹಿಂಸೆ ಅತೀ ಭಯಾನಕ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವಿಲ್ಲದಂತೆ ಮಾಡಿ ನರಕದ ಮಾರ್ಗವನ್ನೇ ಇಡಿಸುವೆ. ನರಕದ ಮಾರ್ಗ ನಿನಗೆ ಅಲ್ಲವಯ್ಯ. ನಿನ್ನ ಪರಮ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ದುರ್ಯೋಧನ ಸಾರ್ವಭೌಮ, ನಿನಗೆ ಪಗಡೆಯಾಟವೆಂದರೆ ಬಹಳ ಅಚ್ಚುಮೆಚ್ಚಲ್ಲವೇ? ಬಾ. ಹೌದು ಮಾವ. ಸ್ವಲ್ಪ ಕಾಲ ವಿಶ್ರಾಂತಿ ಪಡೆದು ಆಟವಾಡೋಣ ಬಾ.
ಆಡೋಣವೇ? ಆಗಬಹುದು ಮಾವ. ಪಿತೃದೇವೋಭವ. ನಿನ್ನ ಸಂಖ್ಯೆ 2, ಆ? 4. ಆ. ಹಾ. ಆ. ಮಾವ, ನಿನ್ನ ಅಂಕಿ ಎಷ್ಟು? 2, 1. 2, 1. ಆ. ಆ ಆ. ಆ. ನಾನು ಮಾಡಿದ ಕಾರ್ಯ ಯುಕ್ತವೇ ಮಾವ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಇದೀಗ ಸಮಾಚಾರ ತಂದನಲ್ಲವೇ? ದೂತನ ವಿಚಾರ ಈ ದಾತನಿಗೆ ಏಕೆ ಮಾವ? ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳ್ಬಳಗಳಿಂದ ಆ ಪಾಂಡವರ ಇಡೀ ಸಮೂಹವನ್ನೇ ಎದುರಿಸಬಲ್ಲೆನು. ಆದರೆ ಜ್ಞಾತಿ ಹಿಂಸೆ, ಸ್ವಹಿತ ಕಲಹ ಇದು ಉಚಿತವೇ ಮಾವ? ಅಂದು ದ್ವಾರಕಿಗೆ ಹೋಗಿದ್ದಾಗ ಶ್ರೀಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು, ಆ. ಭ್ರಾತೃಗಳೊಡನೆ ಯುದ್ಧವು ಅಧರ್ಮವೆಂದು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತುಗಳನ್ನು ನಿರಾಕರಿಸಿಬಿಟ್ಟೆನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ಅವನ ಮಾತು ಪರಿಗ್ರಹವಲ್ಲ ಬಿಡು ದುರ್ಯೋಧನ. ಅಣ್ಣ ಅಣ್ಣ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ನಾಳೆ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತಣ್ಣ. ಶಾಂತಿ ಸಂಧಾನ. ಏನು ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೇ? ಹೌದು ಅಣ್ಣ. ಹೋಗು ಪ್ರಿಯ ಸಹೋದರ, ಆತನಿಗೆ ಸಕಲ ಅತಿಥಿ ಸತ್ಕಾರಗಳನ್ನು ಸಿದ್ಧಪಡಿಸು. ಆ ದರ್ಪಿತನಾದ ಗೋಪಾಲನು ನಮ್ಮ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುವುದಿಲ್ಲ ಅಗ್ರಜ. ಆಧರಿಸುವವರ ಮೊದವಾಧಿಕರಿಸಿ ಅಗ್ರಜ, ಆಧರಿಸುವವರ ಮೊದವಾಧಿಕರಿಸಿ, ಆಧರಿಸುವವರ ಮೊದವಾಧಿಕರಿಸಿ ಅಗ್ರಜ, ಆಧರಿಸುವವರ ಮೊದವಾಧಿಕರಿಸಿ ಸಾಧುವೇಷಧಾರಿ ವಿದುರನ ಬಳಿಗೋದ ಪರಿಯ ಸಾಧುವೇಷಧಾರಿ ವಿದುರನ ಬಳಿಗೋದ ಮಲ್ಲಯ್ಯ ಈ ನುಡಿ ಅಗ್ರಜ. ವೇಣು ಗೋಪಾಲ ಶ್ರೀಲೋಲ ಕೃಷ್ಣನ ಪುತ್ರೋತ್ಸವನು ಬಲ್ಲೆ ಈ ನುಡಿ ಅಗ್ರಜ. ಕಚ್ಚಪಾದ್ರಿ ಸುತರಂ ಮೃಗಗಳಂತೆ ಕೊಂದ ಅಲ್ಲವೇ ಅಗ್ರಜ? ಅವನು ಸಹೋದರ. ಕಶ್ಯಪಾದ್ರೆ ಸುಂದರಂ ಮೃಗಗಳಂತೆ ಕೊಂದ ವರಾಹವೇಷಧಾರಿ ಚೋರವೇಷ್ಣು ಅವನಂಬಲ್ಲೆಯ ಈ ನುಡಿ ಅಗ್ರಜ. ವೇಣು ಗೋಪಾಲ ಶ್ರೀಲೋಲ ಕೃಷ್ಣನ ಪುತ್ರೋತ್ಸವ ಬಲ್ಲೆಯ ಈ ನುಡಿ ಅಗ್ರಜ. ಬಲ್ಲೆಯ ಈ ನುಡಿ ಅಗ್ರಜ. ಬಲ್ಲೆಯ ಈ ನುಡಿ ಅಗ್ರಜ. ಜಾಗೃತನಾಗು ಅಗ್ರಜ, ಜಾಗೃತನಾಗು. ಅವನಾಗಲೇ ರಾಜಪ್ರಾಸಾದವನ್ನು ದಾಟಿ ಆ ವಿದುರನ ಮುರುಗು ಜೋಬಡಿಯನ್ನು ಆಶ್ರಯಿಸಿರುವನು. ಅವನದೆಂತ ಅವಹೇಳನ ಅಣ್ಣ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಮತ್ತೆ ವೇದರನಂತಹ ಭಕ್ತರು ಆತನಿಗೆ ಮತ್ತಾರಿರುವರು. ಓಹೋ, ಇಂದು ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವರು. ಚಿಂತಿಸಬೇಡ, ಹೋಗಿ ಅತಿಥಿ ಸತ್ಕಾರವನ್ನು ಸಿದ್ಧಪಡಿಸು. ಅಗ್ರಜ, ಆ ಕುತಂತ್ರಿ ಕೃಷ್ಣನ ಸವಿನುಡಿಗಳಿಗೆ ನೀನೇನಾದರೂ ಸಮ್ಮತಿಸಿ ಶಾಂತಿ ಸಂಧಾನಕ್ಕೇನಾದರೂ ಒಪ್ಪಿಕೊಂಡಿದ್ದೆ ಆದರೆ ಗುರುಕುಲದ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಹೌದು ಅಗ್ರಜ, ರಾಯಭಾರಿಯಾಗಿ ಬರುತ್ತಿರುವ ಕೃಷ್ಣನಿಗೆ ನಮ್ಮ ರಾಜ್ಯಸಭೆಯಲ್ಲಿ ಸತ್ಕಾರ ಒಪ್ಪಲಾಗದು. ನೀನಾರು ಅಗ್ರಜ, ನೀನಾರು? ಭರತ ಖಂಡದ ಕಾರ್ತಸ್ವರ ಸಿಂಹಾಸನವನ್ನು ಪಡೆದ ಕಡು ಸಾಹಸಿಯನೇ.
ಅಗ್ರಜ ಭರತ ಖಂಡದ ಕಾರ್ತಸ್ವರ ಸಿಂಹಾಸನವನ್ನು ಪಡೆದ ಕಡು ಸಾಹಸಿಯುನಿ ಯಕಶ್ಚಿತ್ ಓರ್ವ ಸ್ತ್ರೀಲೋಲನಂ ಸಂಯುಳ್ ಗೌರವಿಸಲನ್ವಾಗಿರ್ಪುದು ಚಿತವೇ ಅಗ್ರಜ ಕೌರವೇಶ್ವರ ನೀ ಛಲಕಾರ ನೂರು ಜನ ವೀರ ಕೌರವರು ನಾವು ಪರಿಹೈವರಿಗೆ ಹೆದರಿ ಭಯ ಪಡುವುದೇ ಅಗ್ರಜ ನೂರು ಜನ ವೀರ ಕೌರವರು ನಾವು ಪರಿಹೈವರಿಗೆ ಹೆದರಿ ಭಯ ಪಡುವುದೇ ಸರಿ ಎನಿಪುದೇ ಅಗ್ರಜ ಸರಿ ಎನಿಪುದೇ ಅಗ್ರಜ ಸರಿ ಎನಿಪುದೇ ಅಗ್ರಜ ಇದು ನಿನಗೆ ಸರಿ ಎನಿಸುವುದೇ ಅಗ್ರಜ ಬರಲು ಆ ಮಾಧವನು ನಮ್ಮ ಸದನಕ್ಕೆ ಬರದ ಎದುರನೆಂಬಾತನಲ್ಲಿ ಎಪ್ಪುದೇ ಹೇಳ ಮಾವ ಬರಲು ಆ ಮಾಧವನು ನಮ್ಮ ಸದನಕ್ಕೆ ಬರದ ಎದುರನೆಂಬಾತನಲ್ಲಿಗೆ ಹೋಗುವುದೇ ಇಂತಹವನೆಂದರಿತು ಆ ನಾರಿ ಚೋರನ್ ಪೂರಿ ಭೋಜನವಿತ್ತು ಆಧರಿಪುದೇ ಅಗ್ರಜ ಸಹೋದರ ಇಂತಹವನೆಂದರಿತು ಆ ನಾರಿ ಚೋರನ್ ಪೂರಿ ಭೋಜನವಿತ್ತು ಆಧರಿಪುದೇ ಈ ಕಾರ್ಯ ಭಾರಿ ಅಪಮಾನಕರ ಈ ಕಾರ್ಯ ಭಾರಿ ಅಪಮಾನಕರ ಈ ಕಾರ್ಯ ಭಾರಿ ಅಪಮಾನಕರ ಸಹೋದರ 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 ಅಭಿಮಾನಶಾಲಿಯಾದ ನನ್ನ ಸಹೋದರನನ್ನು ಶಾಸನ ಮಾಡಲು ಒಮ್ಮೊಮ್ಮೆ ನನಗೂ ದುಸ್ಸಾಧ್ಯವೆನಿಸಿದೆ. ನೋಡಿದೆಯ ಮಾವ, ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪವನ್ನ. ಮದಗಜಗಳೆಷ್ಟಿದ್ದರೂ ಈ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲವೇ? ಅದು ಹಾಗಿರಲಿ, ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಹಾಗಿದ್ದರೂ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಗು ಜೋಬಡಿಯನ್ನ ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ. ನಿನ್ನೀ ಅಪಮಾನವನ್ನು ಅದೇಗೆ ಸಹಿಸುವೆ ದುರ್ಯೋಧನ? ಮಾವ, ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಅವತರಿಸಿರುವನು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನ ಸ್ವರೂಪವೆಂದು ಯಾರು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗಿಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಅರುಳು ಮರುಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ಸಹೋದರರನ್ನು ಸುರಪಾನ ಮುಕ್ತರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನಲ್ಲವೇ? ಇಂತಹ ಅವನಿಗೆ ಮನ್ನದೆಯೇ ಕೌರವೇಶ್ವರ? ಹಾಗಾದರೆ ನನ್ನನ್ನು ಅಂದು ದ್ವಾರಕೆಗೆ ಏಕೆ ಕಳಿಸಿದೆ ಮಾವ? ಆ ಕೃಷ್ಣನ ಮನೆಯ ಬಾಗಿಲ ಬಳಿಯಲ್ಲಿ ನಿಂತು ಯಾಚಿಸುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವಾಗಿತ್ತೇ? ಅದಕ್ಕೊಂದು ಉದ್ದೇಶವಿತ್ತು. ಏನದು ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತು ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಕೃಷ್ಣನಿಗಿಂತಲೂ ಅವನ ವಿಜಯೋನ್ಮತವಾದ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಕೃಷ್ಣ, ನೀನು ನಮಗೆ ಬೇಡ, ನಿನ್ನ ಸೈನ್ಯ ಮಾತ್ರ ಸಾಕೆಂದು ನಿಸ್ಸಂಕೋಚದಿಂದ ಹೇಳಬಹುದಿತ್ತು. ಹೌದು ಮಾವ. ಆದರೆ ಆ ಸಂಕಟದಿಂದ ನಿನ್ನನ್ನು ಅರ್ಜುನನು ಪಾರು ಮಾಡಿದನು.
ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದ್ರೆ ಅವನ ಮೇಲಿನ ವೈರತ್ವದಿಂದ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಪ, ಪುಣ್ಯ, ದಯ, ದಾಕ್ಷಿಣ್ಯ ಅದೆಲ್ಲಿಂದ ಬಂತು ನಿನಗೆ? ಕೃಷ್ಣನಿಂದ ಕೌರವರನ್ನು ಬೇರೆ ಕೃಷ್ಣನಿಂದ ಪಾಂಡವರನ್ನು ಬೇರೆ ಮಾಡಲಾಗದು. ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು ಇರಬಹುದು. ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ರಾಜ್ಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಅಲ್ಲವಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿನ ಹಕ್ಕು ನಶ್ವರವಾಯಿತು. ಪುನಃ ಅದನ್ನು ಹೊಂದುವುದೆಂದರೇನು? ನೀನು ಕೊಡುವುದಾದರೂ ಏನು? ಸರಿಯಾದ ಮಾತು. ಕ್ಷತ್ರಿಯ ವೀರರಿಂದ ಹನುಮುಕ್ತಳಾದ ಗುರುಭೂಮಿಯ ರಾಜ್ಯ ಲಕ್ಷ್ಮಿಯನ್ನು ಭಿಕ್ಷಕರ ಯಾಚನಾಂಜಲಿ ಹಿಡಿಯುವುದು ನಿನಗೆ ಉಚಿತವಲ್ಲ. ಹೌದು ಮಾವ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಕ್ಷಣಿಸಿ ಜಯಲಕ್ಷ್ಮಿಯ ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ ದೇಹಿ ಎಂದು. ಸರಿಯಾದ ಮಾತು. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಸಂಧಿಯ ನೆಪದಲ್ಲಿ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಮಾವ, ಆಗಲೇಬೇಕು. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನದು ಮಾವ ನಿನ್ನ ಸಲಹೆ? ಸಮಯ ಬಂದಾಗ ತಿಳಿಸುವೆ. ಆಗಬಹುದು. ನಡೆ ಮಾವ, ನಡೆ 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 ನಡೆ. ಕುರುಕುಲದ ರಣಕಲಿ ನೀನಾಗುವೆ ರಣರಂಗದಲ್ಲಿ ನರಬಲಿ. ದುರ್ಯೋಧನ ಬೋರ್ಗರಿಯೋ ಬಿರುಗಾಳಿಗೆ ಸೇಡಿನ ಕಾರ್ಮೋಡವನ್ನೆಬ್ಬರಿಸಿ ದೇಶಾಗ್ನಿಯ ಮಿಂಚಿನಂತೆ ಪ್ರಜ್ವಲಿಸಿ ಆರ್ಭಟಿಸೋ ಗುಡುಗ ಸಿಡಿಲುಗಳೇ ಧರೆಯನ್ನು ಬಿರಿಯುವಂತೆ ಮಾಡಿ ನನ್ನೇ ಶಕುನಿಯ ವಿಷದ ಮಳೆಗೆ ಸಿಕ್ಕಿ ಕೊಚ್ಚಿವಾಗುವೆ. ಅಧಿಕಾರ ಇನ್ನೆಷ್ಟು ದಿನ ಇರುವುದು ನಾನು ನೋಡುವೆ ನಿನ್ನ ಅಧಿಕಾರ. ಅಧಿಕಾರ 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 ನನ್ನದೆಂದು ಹುಬ್ಬಿ ಮೆರೆಯುವೆ. ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ಪಾಪಿ ನಾನು ನೋಡುವೆ. ದುರ್ಯೋಧನ, ಅತಿ ಆಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಯಲ್ಲಿದೆ ನನ್ನ ಮನದಲ್ಲಿ. ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಕೈಯಲ್ಲಿದೆ ನನ್ನ ಮನದಲ್ಲಿ. ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ವಂಚೆ ಇದೆ ನನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ವಂಚೆ ಇದೆ ನನ್ನ ಮನದಲ್ಲಿ. ಇದು ನನ್ನದು ತಪ್ಪೆ ಇಲ್ಲ ನಿನ್ನದು ತಪ್ಪೆ, ಇದು ನನ್ನದು ತಪ್ಪೆ ಇಲ್ಲ ನಿನ್ನದು ತಪ್ಪೆ. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪೆ, ಆ ಬ್ರಹ್ಮನ ತಪ್ಪೆ. ದುರ್ಯೋಧನ, ಅಧಿಕಾರ 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 ನನ್ನದೆಂದು ಉಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನಿಜ ನಾನು ನೋಡುವೆ, ಪಾಪಿ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಶೂರಧನಸು ಹಿಡಿದು ನಿಂತ ವೀರ ಪಾರ್ಥನೋ,
ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಅಯ್ಯೋ ಪಾಪ! ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ತನ್ನ ಗದೆಯಿಂದ ನಿನ್ನ ತೊಡೆಯ ತುಂಡು ಗೈವನು. ತನ್ನ ಗದೆಯಿಂದ ನಿನ್ನ ತೊಡೆಯ ತುಂಡು ಗೈವನು. ಇದು ನನ್ನದು ತಪ್ಪೆ, ಇಲ್ಲ ನಿನ್ನದು ತಪ್ಪೆ. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಕೌರವೇಶ್ವರ, ಅಧಿಕಾರ 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 ನನಗೆಂದು ಉಬ್ಬಿ ಮೆರೆಯುವೆ. ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಪದುಮನಾಭನೆ ನಿನ್ನ ಬದಕೆರೆಗುವೆನಯ್ಯ. ಪದುಮನಾಭನೆ ನಿನ್ನ ಬದಕೆರೆಗುವೆನಯ್ಯ. ಬಹುಳದಿಂದಲೇ ಸಲಹೋ ರಂಗಯ್ಯ. ಬಹುಳದಿಂದಲೇ ಸಲಹೋ ರಂಗಯ್ಯ. ಪದುಮನಾಭನೆ ನಿನ್ನ ಬದಕೆರೆಗುವೆನಯ್ಯ. ಏನ ಬಿಡಲಿ ನಿನ್ನ ದೀನದಯಾಕರ. ಏನ ಬಿಡಲಿ ನಿನ್ನ ದೀನದಯಾಕರ. ಮಾನಿತ ಮಾಧವ ಪಾಲಿಸುದೇವ. ಮಾನಿತ ಮಾಧವ ಪಾಲಿಸುದೇವ. ಪದುಮನಾಭನೆ ನಿನ್ನ ಬದಕೆರೆಗುವೆನಯ್ಯ. ಕ್ಷೀರವಾರಿಧಿ ಶಯನ ಕ್ಷೀರವಾರಿಧಿ ಶಯನ ಕರುಣಾಭರಣ. ಕ್ಷೀರವಾರಿಧಿ ಶಯನ ಕರುಣಾಭರಣ. ನಳಿನದಳ ನಯನ ಲಕ್ಷ್ಮೀ ರಮಣ. ನಳಿನದಳ ನಯನ ಲಕ್ಷ್ಮೀ ರಮಣ. ದರುಶನವಾ ನೀಡೆಯ ರಂಗಯ್ಯ. ದರುಶನವಾ ನೀಡೆಯ ರಂಗಯ್ಯ. ತಾಮಸವೇ ಕೃಷ್ಣ. ಕೃಷ್ಣ ಕೃಷ್ಣ. ನಾನು ಮಾಡಿದ ಕರ್ಮಫಲವು ವಿಶೇಷವಾಗಿ ಎಂದಿಗೆ ಆ ಪರಮ ಪುರುಷನು ತನ್ನ ಅಭಯಸ್ತವನ್ನು ನನ್ನ ಮಸ್ತಕದ ಮೇಲಿರಿಸುವನು. ಯಾವಾತನ ಮಂಗಳ ಸ್ವರೂಪ ಅನವರತವು ನನ್ನ ಹೃದಯ ಮಧ್ಯದಲ್ಲಿ ನೆಲೆಗೊಂಡಿರುವುದು. ಅಂತಹ ಕರುಣಾನಿಧಿ ಸರ್ವವ್ಯಾಪಿಯೂ ಆದ ಶ್ರೀಕೃಷ್ಣ ಪರಮಾತ್ಮ
ಇಂದು ಆ ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನು. ಪರಮಾತ್ಮ ತಮ್ಮ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ಧರಿಸಿಕೊಂಡರು. ಇದೋ ಪರಮಾತ್ಮ ನಿನಗರ್ಪಿತವಾಗಿ. ಶ್ರೀಕೃಷ್ಣಾರ್ಪಣ. ಮೊರೆ ಕೇಳಿನಿ ಭಾರೆಯ ಮುರಾರಿ ಭಕ್ತನ ಮೊರೆಯಾಲಿಸಿ ಶೌರೇ. ಮೊರೆ ಕೇಳಿನಿ ಭಾರೆಯ ಮುರಾರಿ ಭಕ್ತನ ಮೊರೆಯಾಲಿಸಿ ಶೌರೇ. ಮೊರೆ ಕೇಳಿನಿ ಭಾರೆಯ ಜಮಾಲ ರುಕ್ಮಿಣಿ ಲೋಲ ವಾರಿ ಜಮಾಲ ವರಗುಣಶೀಲ ವಸುದೇವ ಬಾಲ ವರಗುಣಶೀಲ ವಸುದೇವ ಬಾಲ ಬಣ್ಣಿಸಲಹುದೆ ನಿನ್ನಯ ಲೀಲಾ. ಬಣ್ಣಿಸಲಹುದೆ ನಿನ್ನಯ ಲೀಲಾ. ನಿರಜಲೋಚನ ದರುಶನ ನಿರಜಲೋಚನ ದರುಶನತ ಮೊರೆ ಕೇಳಿನಿ ಭಾರೆಯ ಮುರಾರಿ ಭಕ್ತನ ಮೊರೆಯಾಲಿಸಿ ಶೌರೇ. ಮೊರೆ ಕೇಳಿನಿ ಭಾರೆಯ ಮೊರೆ ಕೇಳಿನಿ ಭಾರೆಯ ಮೊರೆ ಕೇಳಿನಿ ಭಾರೆಯ ಎನ್ನ ಮೊರೆ ಕೇಳಿ ನೀ ಭಾರೆಯ. ವಿದುರ ಮಹಾಶಯ, ಪರಮಾತ್ಮ ಕುಶಲವೇ? ಈ ದೀನನ ಮೇಲೆ ದೇವತೆಯರು ಇಂದಿಗೆ ದರ್ಶನವಿತ್ತೇ ಆ ದೇವ. ತಮ್ಮ ಪಾದದ ಧೂಳಿನಿಂದ ಈ ನನ್ನ ಕುಟೀರವು ಪವಿತ್ರವಾಯಿತು ಪರಮಾತ್ಮ, ಪವಿತ್ರವಾಯಿತು. ಪ್ರಥಮ ವಂದನವಯ್ಯ ಪರಮ ಪುರುಷ. ದಶವಂದನವಯ್ಯ ದಶರಥ ರಾಮನಂ ಪೂರ್ವ. ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ. ಸಹಸ್ರವಂದನವಯ್ಯ ಸರಸಿಜಾಕ್ಷ. ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ. ಕೋಟಿ ವಂದನವಯ್ಯ ಕೋವಿದರ ರಸ. ಕೋಟಿ ವಂದನವಯ್ಯ
ಮುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಃ. ಬೆಳಗಿದೆಯ ಮನ ಮಂದಿರದೆ ಬೆಳಗಿದೆಯ ಮನ ಮಂದಿರದೆ ಹರಿಸಿದೆಯ ಗಂಧಕಾರ ಮನದೆ ಹರಿಸಿದೆಯ ಗಂಧಕಾರ ಮನದೆ ಬೆಳಗಿದೆಯ ಮನ ಮಂದಿರದೆ ಪಾಲಕಡಲುಳು ಲೀಲೆಯಿಂದಾಡಿದ ಲೋಲಲೋಚನನೆ ಬಂದೆಯ ಪಾಲಕಡಲುಳು ಲೀಲೆಯಿಂದಾಡಿದ ಲೋಲಲೋಚನನೆ ಬಂದೆಯ ಕಡುಶಿಲೆಯಾದ ಈ ಜಡನ ಕಡೆದು ಹರಿಯೇ ಕಡುಶಿಲೆಯಾದ ಜಡನ ಕಡೆದು ಹರಿಯೇ ಭವ್ಯ ಮೂರುತಿಯೇ ಮಾಡಿದೆಯ ಭವ್ಯ ಮೂರುತಿಯೇ ಮಾಡಿದೆಯ ತರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕರಳನು ಕೊರಳಲು ಧರಿಸಿದೆಯ ತರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕರಳನು ಕೊರಳಲು ಧರಿಸಿದೆಯ ಕರಿಯ ಮೊರೆ ಕೇಳಿ ಹರಿಯ ತಾವಂತು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಕರಿಯ ಮೊರೆ ಕೇಳಿ ಹರಿಯ ತಾವಂತು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಹರಿಯನಂದ ಗುಣರೂಪವೇ ನಿನ್ನ ಹರಿಯನಂದ ಗುಣರೂಪವೇ ನಿನ್ನ ಚರಣವನ್ನು ಮನದೊಳಗೆ ಬೆಳೆಸಿದೆ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ. ಪರಮಾತ್ಮ ನಿನ್ನ ಕೊಂಡಾಟವು ಹಾಗಿರಲಿ, ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವೆನು. ಏನಾದರೂ ಆಹಾರವಿದ್ದರೆ ಕೊಡುವಿದುರ? ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಚರಾಚರ ಪ್ರಪಂಚವನ್ನು ಪಾಲಿಸುತ್ತಿರುವ ನನಗೆ ತಮ್ಮ ಅನುಸ್ವರೂಪಿಯಾದ ನಾನು ಏನನ್ನು ಕೊಡಬಲ್ಲೆ ದೇವ? ವಿದುರ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ಇಲ್ಲಿಯವರೆಗೂ ಸೆಳೆ ತಂದಿರುವುದು. ನೀನೇನೋ ಸಾಮಾನ್ಯನೇ ವಿದುರ? ಪಡವಿಯೋಳ್ ಭಕ್ತ ಶಿರೋಮಣಿ ನೀನೇ ವಿದುರ. ಪರಮಾತ್ಮ ಕೊಳದಿಯೋಳ್ ಭಕ್ತ ಶಿರೋಮಣಿ ನೀನೇ ಬಲ್ಲೆ ನಿನ್ನಯ ಮನವಾ ಬಿಡು ಬಿಡು ಬಲ್ಲೆ ನಿನ್ನಯ ಮನವಾ ವಿದುರ. ಭಕ್ತಿಯ ಪಾಶದೆ ಚಿತ್ತವನೊಲಿಸಿದೆ ವಿದುರ. ಭಕ್ತಿಯ ಪಾಶದೆ ಚಿತ್ತವನೊಲಿಸಿದೆ ಎತ್ತ ಹೋದರು ಮನ ತಲೆ ಬಾರ್ಪುದು ಎತ್ತ ಹೋದರು ಮನ ತಲೆ ಬಾರ್ಪುದು ಶತನೆಂದೆನಿಸಿಹ ವಿದುರ. ವಿದುರ ಶತನೆಂದೆ
ಪ್ರಪಂಚದ ಭೋಗ ವಸ್ತುಗಳೆಲ್ಲವನ್ನು ತ್ಯಾಗ ಮಾಡಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನರಿಯೇನೆ. ಅದು ಹಾಗಿರಲಿ, ಬಹಳ ಹಸಿವಾಗುತ್ತಿರುವುದು. ಏನಾದರೂ ಆಹಾರವಿದ್ದರೆ ಕೊಡು ವಿದುರ. ಪರಮಾತ್ಮ, ನನ್ನಲ್ಲಿ ಈ ಗೋಮಾತೆ ಕ್ಷೀರವಿಲ್ಲದೆ ಮತ್ತೇನಿರುವುದು? ಏನು? ಗೋಮಾತೆಯ ಕ್ಷೀರವೇ ನನಗತ್ಯಂತ ಪ್ರಿಯವಾದ ಆಹಾರ ಅದು ಅಲ್ಲವೇ? ಹಿಂದೆ ಕುಚೇಲನು ಬಹು ಭಕ್ತಿಯಿಂದ ಆರಿಸಿಟ್ಟಿದ್ದ ಹಣ್ಣಿನ ರುಚಿಯೂ ಈಗಲೂ ಸವಿದಂತಿರುವುದು. ನಾನು ಹಿಂದೆ ರಾಮಾವತಾರದಲ್ಲಿರುವಾಗ ಭಕ್ತಳಾದ ಶಬರಿಯು ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣಿನ ರುಚಿಯು ಆಹಾ ಈಗಲೂ ಸವಿದಂತಿರುವುದು. ಈಗ ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಅತ್ಯುತ್ತಮವಾದುದು. ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ. ಆಗಬಹುದು ಪರಮಾತ್ಮ. ವಿದುರ, ಏಕೆ ವಿದುರ, ಏನಾಯಿತು? ಏಕೆ ತವಕ ಪಡುತ್ತಿರುವೆ? ಪರಮಾತ್ಮ, ಏನೆಂದು ಹೇಳಲಿ, ಇದ್ದ ತಾನೇ ಕ್ಷೀರವನ್ನು ತಮಗರ್ಪಿಸಿ ಪ್ರಸಾದ ರೂಪದಲ್ಲಿ ನಾನೇ ಪಾನ ಮಾಡಿದ್ದೇನೆ. ಏನು? ನನಗರ್ಪಿಸಿದೆಯಾ? ನನಗರ್ಪಿತವಾದ ಮೇಲೆ ಅದರ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷ ಉಳಿದಿರಬೇಕಲ್ಲವೇ? ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ. ಇದೋ ಪರಮಾತ್ಮ, ಸ್ವೀಕರಿಸಿ. ನೋಡಿದೆಯ ವಿದುರ, ತಳಭಾಗದಲ್ಲಿ ಇಷ್ಟೊಂದು ಕ್ಷೀರವಿದ್ದರೂ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ಎಂತಹ ಸುಳ್ಳುಗಾರನಯ್ಯ. ಪರಮಾತ್ಮ, ಅದರಲ್ಲಿರುವ ಕ್ಷೀರದಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವಂತಿಲ್ಲ ದೇವ. ಏಕೆ ನೆನೆಯುವುದಿಲ್ಲ ವಿದುರ? ಈಗ ನೋಡುತ್ತಿರು. ವಿದುರ, ನಿನ್ನ ಮನದಲ್ಲಿ ಭಕ್ತಿ ಎಂಬ ಸಾಗರವನ್ನೇ ತುಂಬಿಟ್ಟುಕೊಂಡು ನಿನ್ನ ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ಅದು ಅಲ್ಲಿ ನೋಡು. ಧನ್ಯನಾದೆ ವಾಸುದೇವ, ಧನ್ಯನಾದೆ. ಕ್ಷೀರ ಸಾಗರ ಶಯನನಾದೆ ನೀನು. ನನ್ನನ್ನು ಕೃತಾರ್ಥನಾಗಿ ಮಾಡಿದೆ. ನಿನ್ನನ್ನು ಪಡೆದ ಆ ವಸುದೇವ ದೇವಕಿಯರೇ ಧನ್ಯರು ಪರಮಾತ್ಮ, ಧನ್ಯರು. ವಿದುರ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವೆನು. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸುತ್ತಿರುವೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ಪರಮಾತ್ಮ. ವಿದುರ, ನನ್ನ ಸೋದರತ್ತೆಯಾದ ಕುಂತಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಈಗ ತಾನೇ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ನೀನೂ ಸಹ ಅಲ್ಲಿಗೆ ಬಾ. ಅಲ್ಲಿ ಒಂದು ವಿಚಿತ್ರವಾದ ಘಟನೆಯೂ ನಡೆಯುವುದು, ನೀನೂ ನೋಡುವೆಯಂತೆ. ತಮ್ಮ ಇಚ್ಛೆಯಂತೆ ಆಗಿಲ್ಲ ಪರಮಾತ್ಮ. ಹೋಗುವ ಮುನ್ನ ಈ ನನ್ನ ಕುಟೀರದಲ್ಲಿ ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ಪಡೆದು ತಡನಂತರ ಹೊರಡುವ. ಆಗಲಿ ವಿದುರ. ಕಪಟ ನಾಟಕ ಸೂತ್ರಧಾರಿ ಕಪಟ ನಾಟಕ ಸೂತ್ರಧಾರಿ ನೀನಾಡಿಸಿದಂತಾಡುವ ನಾ ಪಾತ್ರಧಾರಿ ನೀ ಸೂತ್ರಧಾರಿ ನಾ ಪಾತ್ರಧಾರಿ. ರಾಮನಾಗಿ ಜನಿಸಿ ಪ್ರೇಮ ಮೂರ್ತಿ ಎನ್ನಿಸಿದೆ. ರಾಮನಾಗಿ ಜನಿಸಿ ಪ್ರೇಮ ಮೂರ್ತಿ ಎನ್ನಿಸಿದೆ.
ಕೃಷ್ಣನಾಗಿ ಅವತರಿಸಿ ಇನ್ನೆಷ್ಟು ಕೀರ್ತಿ ಗಳಿಸುವೆಯೋ. ಕೃಷ್ಣನಾಗಿ ಅವತರಿಸಿ ಇನ್ನೆಷ್ಟು ಕೀರ್ತಿ ಗಳಿಸುವೆಯೋ. ನಾನರಿಯೇ ನಿನ್ನ ಮಾಯೆ, ನಾನರಿಯೇ ನಿನ್ನ ಮಾಯೆ, ನಾನರಿಯೇ ನಿನ್ನ ಮಾಯೆ, ನಾನರಿಯೇ ನಿನ್ನ ಮಾಯೆ. ಅನಾಥ ಬಂಧು ವಿನೋದ ಮೂರ್ತಿ, ಅನಾಥ ಬಂಧು ವಿನೋದ ಮೂರ್ತಿ. ನಾನರಿಯೇ ನಿನ್ನ ಮಾಯೆ, ನಾನರಿಯೇ ನಿನ್ನ ಮಾಯೆ, ನಾನರಿಯೇ